ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮೇಷ ರಾಶಿಯವರ ಮನಿ ಆ್ಯಂಡ್ ಕರಿಯರ್ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಇದು ಫೆಬ್ರವರಿ ತಿಂಗಳಿಂದ ಮಾರ್ಚ್ವರೆಗೂ ಅನ್ವಯಿಸುವಂಥ ರೀಡಿಂಗು. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೇಷ ರಾಶಿಯವರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನಾನು ಹೇಳೋದೇನೆಂದರೆ, ಜಸ್ಟಿಸ್ ಕಾರ್ಡ್ ಬಂದಿದೆ. ಫಸ್ಟ್ ಕಾರ್ಡ್ ನನಗೆ ತುಂಬ ಗುಡ್ ಲಕ್ಕು ಮತ್ತು ಗುಡ್ ಫಾರ್ಚೂನ್ ಅಂತ ಹೇಳ್ತೀನಿ ನಾನು. ನೀವು ಯಾವುದೇ ಕೆಲಸ ಟ್ರೈ ಮಾಡಿದರೂ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗ್ತೀರಾ. ಆದರೆ ಕಾನ್ಫಿಡೆಂಟಿಂದಿರಿ. ಹಾರ್ಡ್ ವರ್ಕ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಫರ್ಟ್ಸ್ ಕೂಡ ಹಾಕಬೇಕು. ಮತ್ತು ನನಗೆ 9 ಆಫ್ ಸ್ವಾರ್ಡ್ಸ್ ಬಂದಿದೆ. ನ್ಯೂ ಆಪರ್ಚುನಿಟೀಸ್ ಇವೆ. ಖಂಡಿತವಾಗ್ಲೂ ನಿಮಗೆ ಆಪರ್ಚುನಿಟೀಸ್ ಬರುತ್ತೆ. ಅದು ಜಾಬು, ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಥಿಂಕಿಂಗ್ ಇರ್ಬೋದು ಕೆಲವ್ರ ಹತ್ರ. ನನಗನ್ಸುತ್ತೆ ಕೆಲವ್ರಿಗೆ ಪ್ರಪೋಸಲ್ ಕೂಡ ಬಂದಿರ್ಬೋದು, ಇದು ಜಾಬ್ ಬಗ್ಗೆ ಆಗಿರ್ಬೋದು. ಆದರೆ ಇದಕ್ಕೆ ನೀವು ಈ ಆಪರ್ಚುನಿಟೀಸ್ನ ಆ ಕೆಲಸ ಸರಿಗಿಲ್ಲ, ಬೇಡ, ಅಥವಾ ದೂರದ ಊರು ಅಥವಾ ಸ್ಯಾಲ್ರಿ ಕಮ್ಮಿನೋ ಅಂತ ನೀವು ಅದನ್ನು ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀರಾ ಕೆಲವರು. ಅಥವಾ ಕೆಲವರು ಹೋಗೂ ಇರ್ಬೋದು ಆ ಜಾಬ್ಗೆ ಸೆಲೆಕ್ಟ್ ಆಗಿ, ಇನ್ನೂ ಕೆಲವರು ಅದನ್ನು ಮಿಸ್ ಮಾಡ್ಕೊಂಡಿರ್ಬೋದು ಅಂತ ಕಾರ್ಡಲ್ಲಿ ಹೇಳ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ನನಗನ್ಸುತ್ತೆ ತುಂಬ ನೀವು ಡ್ರಾಮಾ ಮಾಡ್ತೀರಾ ಅಂತ ನಾನು ಹೇಳ್ಬೋದು. ಕೆಲವ್ರಿಗೆ ಗೊತ್ತಿಲ್ಲ, ನಿಮ್ಮ ಮನೆಯಲ್ಲಿರೋರು ಮುಂದೆ ನಾನು ಹೋಗಲ್ಲ, ನಾನು ಹೋದರೂ ಸೆಲೆಕ್ಟ್ ಆಗಲ್ಲ, ಎಷ್ಟು ಅಂತ ನಾನು ಹುಡುಕ್ಲಿ, ನಾನು ಪ್ರತಿದಿನ ಜಾಬ್ ಇಂಟರ್ವ್ಯೂಸ್ಗೆ ಅಟೆಂಡ್ ಆಗ್ತಾ ಇದ್ದೀನಿ ಅಂತ ನೀವು ನಿಮ್ಮ ತಂದೆ ತಾಯಿಯಿಂದ ದೂರ ಇರೋದ್ರಿಂದ ನಿಮ್ಮ ತಾಯಿಗೆ ಈ ಥರ ನೀವು ಹೇಳ್ತೀರಾ, ನಾನು ಡೈಲಿ ಹೋಗಿ ಅಟೆಂಡ್ ಆಗ್ತಾ ಇದ್ದೀನಿ ಆದರೆ ನನಗೆ ಸಿಗ್ತಾ ಇಲ್ಲ ಅಂತ. ಆದರೆ ನೀವು ಡೈಲಿ ಅಟೆಂಡ್ ಆಗ್ತಾ ಇಲ್ಲ ಅಂತ ಕಾರ್ಡಲ್ಲಿ ಹೇಳ್ತಾ ಇದೆ. ನೀವೇನು ಮಾಡ್ತೀರಾ? ತಿಂಗಳಲ್ಲಿ 3, 4 ಅಥವಾ ನನಗೆ ಹುಷಾರಿಲ್ಲ, ನನ್ನ ತಲೆನೋವು, ನನ್ನ ಹೊಟ್ಟೆ ನೋವು ಅಂತ ಹೇಳ್ತಿದ್ರೆ ಮೇ ಬಿ ಇದು ನೀವು ಮೇಷರಾಶಿಯವರು, ಮೇ ಬಿ ಯಾರಾದರೂ ಗರ್ಲ್ಸ್ ಆಗಿದ್ದರೆ ಖಂಡಿತ ಇದೇ ಥರ ಮಾಡ್ತಿರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ. ತುಂಬ ಲಾಸ್ಟ್ ಇಯರ್ಸ್, ಕಪಲ್ ಆಫ್ ಇಯರ್ಸಲ್ಲಿ ತುಂಬ ನೀವು ಸ್ಟ್ರಗಲ್ನ ಪಟ್ಟಿದ್ದೀರಾ ಅಂತ ಕಾರ್ಡ್ ಕೂಡ ಹೇಳ್ತಾ ಇದ್ದೀರಾ. ನೀವು ತುಂಬ ಕನಸು ಕಾಣ್ತೀರಾ ದೊಡ್ಡದಾಗಿ, ಅದಕ್ಕೆ ನೀವು ಎಫರ್ಟ್ನ ಹಾಕೋದಿಲ್ಲ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ 9 ಆಫ್ ವಾಂಡ್ಸ್ ಬಂದಿದೆ. ಕೆಲವರಿಗೆ ಈಗಾಗಲೇ ನಿಮ್ಮ ಓದೋದು ರೀಸೆಂಟಾಗಿ ಮುಗಿದು ಇವಾಗ ಜಾಬ್ಗೆ ಟ್ರೈ ಮಾಡ್ತಾ ಇರ್ಬೋದು, ಯಂಗರ್ ಎನರ್ಜಿ ಇದೆ. ಅಥವಾ ಕೆಲವ್ರಿಗೆ ಮೇ ಬಿ ತುಂಬ ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಟ್ರೈ ಮಾಡಿ ಟಯರ್ಡ್ ಆಗಿರ್ಬೋದು, ತುಂಬ ಸಾಕಾಗಿಬಿಟ್ಟಿದೆ ಅನ್ನೋ ಎನರ್ಜಿ ಕೂಡ ಇದೆ. ಫೋರ್ತ್ ಕಾರ್ಡ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನೀವು ರೆಡಿಯಾಗಿದ್ದೀರಾ ಕೆಲವರು, ನಾನು ಜಾಬ್ ತೊಗೊಳ್ಳೇಬೇಕು, ಕೆಲವ್ರಿಗೆ ಜಾಬ್ ಸಿಕ್ಕಿದೆ ಈಗಾಗಲೇ, ನನಗೆ ಒಳ್ಳೆ ಜಾಬ್ ಬೇಕು, ಒಳ್ಳೆ ಸ್ಯಾಲ್ರಿ ಇರುವಂಥ ಜಾಬ್ ಅಂತ. ಫಿಫ್ತ್ ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಖಂಡಿತವಾಗ್ಲೂ ನಾನು ಆಗಲೇ ಹೇಳಿದಾಗೆ ಖಂಡಿತ ನ್ಯೂ ಆಪರ್ಚುನಿಟೀಸ್ ಬರುತ್ತೆ. ತುಂಬ ಪಾಸಿಟಿವ್ ಕಾರ್ಡ್ಸ್ ಇರೋದ್ರಿಂದ ನಾನು ಹೇಳ್ತೀನಿ. 8 ಆಫ್ ಪೆಂಟಿಕಲ್ಸ್ ಇದೆ. ಖಂಡಿತವಾಗ್ಲೂ ನಿಮಗೆ ಬರೋ ಮಾರ್ಚಿಂದ ಫೆಬ್ರವರಿ ಅಥವಾ ಏಪ್ರಿಲ್ವರೆಗೂ ಕೂಡ ಇರ್ಬೋದು. ಇದು 3 ಮಂತ್ಸ್ 6 ಮಂತ್ಸ್ವರೆಗೂ ಯಾವ ಥರ ರೆಸೊನೇಟ್ ಮಾಡ್ಕೊಳ್ತೀರೋ ಆ ಥರ ರೆಸೊನೇಟ್ ಆಗುತ್ತೆ ನಿಮ್ಮ ಲೈಫ್ಗೆ. ಸ್ಟಾಪ್ ಮಾಡಬೇಡಿ ಫ್ರೆಂಡ್ಸ್, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಗೆ ಯಾರಾದರೂ ಮೇಲ್ ಕಳಿಸಿದರೆ ಕಾಲ್ ಮಾಡಿ, ಇಲ್ಲಿ ಜಾಬ್ ಇದೆ ಅಂದರೆ ಖಂಡಿತವಾಗ್ಲೂ ಅದನ್ನು ಅಟೆಂಡ್ ಮಾಡಿ. ಖಂಡಿತ ನೀವು ಕ್ರ್ಯಾಕ್ ಮಾಡ್ತೀರಾ, ಖಂಡಿತ ನಿಮ್ಗೆ ಜಾಬ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನಿಮ್ಮ ಬ್ಯುಸಿ ಹೋಮ್ ಲೈಫ್ ಕೂಡ ತೋರಿಸ್ತಾ ಇದೆ. ಕೆಲವರು ತುಂಬ ಬ್ಯುಸಿ ಆಗಿದ್ರೆ ಮೆಜಿಷಿಯನ್ ಕಾರ್ಡ್ ಕೂಡ ಬಂದಿದೆ. ನೀವು ಅಂದ್ಕೊಳ್ತಾ ಇದ್ದೀರಾ, ಕೆಲವ್ರಿಗೆ ಪ್ರಮೋಷನ್ ಕೂಡ ಸಿಗ್ಬೋದು, ಅಥವಾ ನೀವು ಜಾಬ್ ಚೇಂಜ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು ಕೂಡ ಚೇಂಜ್ ಮಾಡ್ಬೋದು. ಆದರೆ ನೀವು ಖಂಡಿತವಾಗ್ಲೂ ಮೇಷರಾಶಿಯವರು ನಿಮ್ಮ ಕರಿಯರ್ ಬಗ್ಗೆ ತುಂಬ ಫೋಕಸ್ ಮಾಡ್ತಾ ಇದ್ದರೆ, ಕೆಲವರು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಿಮಗೆ ಕೆಲಸ ಸಿಕ್ಕರೆ ಸಾಕು ಅನ್ನೋ ಸ್ಟೇಟ್ಮೆಂಟ್ ಇದೆ ಇಲ್ಲಿ. ಇನ್ನು ಕೆಲವರಿಗೆ ನಾನು 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲವ್ರಿಗೆ ಆಪ್ಷನ್ಸ್ ಇವೆ ಅಂತ ಅನಿಸುತ್ತೆ. ಜಾಬೋ, ಮ್ಯಾರೇಜು, ಅಥವಾ ಫ್ಯಾಮ್ಲಿನೋ, ಜಾಬೋ ಅನ್ನೋ ಥರ ಕೆಲವ್ರಿಗೆ ಇದೆ. ಇನ್ನು ಕೆಲವ್ರಿಗೆ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ತುಂಬ ಫಾಸ್ಟಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಕೆಲವರು. ಯಾವುದೋ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು, ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಖಂಡಿತ ಆ ಥರ ಐಡಿಯಾಸ್ ಇದ್ದರೂ ಕೂಡ ನೀವು ಮಾಡ್ಬೋದು ಮೇಷರಾಶಿಯವರಿಗೆ. ಥರ್ಡ್ ಕಾರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ ಓವರ್ ಥಿಂಕಿಂಗ್ನ ರೀಪ್ರೆಸೆಂಟ್ ಮಾಡುತ್ತೆ. ತುಂಬ ಚಿಂತೆ ಮಾಡ್ತೀರಾ, ಇಲ್ಲದೇ ಇರೋ ವಿಚಾರನೆಲ್ಲ ಚಿಂತೆ ಮಾಡೋದನ್ನು ಬಿಟ್ಬಿಡಿ ಫ್ರೆಂಡ್ಸ್. ಬೇರೆಯವ್ರ ಬಗ್ಗೆ, ನಿಮ್ಮ ಫ್ರೆಂಡ್ ಬಗ್ಗೆ ಅಥವಾ ಯಾರದ್ದೋ ಬಗ್ಗೆ, ನಿಮ್ಮ ಬಗ್ಗೆ ನೀವು ಮಾತ್ರ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಓವರ್ ಅನಲೈಸಿಂಗ್ ತೋರಿಸ್ತಾ ಇದೆ, ಇದರಿಂದ ನಿಮಗೆ ಸ್ಟ್ರೆಸ್ ಆಗ್ತಾ ಇದೆ. ಸೊ ನೀವು ಯಾರ್ದೋ ವಿಷಯಕ್ಕೆ ಮತ್ತೆ ಹೋಗಿಬಿಟ್ಟು ಅದೊಂದು ದೊಡ್ಡ ಇಶ್ಯೂ ಕೂಡ ಆಗೋ ಚಾನ್ಸಸ್ ಇದೆ. ಫ್ಯೂಚರಲ್ಲಿ ಕೇರ್ಫುಲ್ ಆಗಿರಿ. ಡೆವಿಲ್ ಕಾರ್ಡ್ ಬಂದಿದೆ. ಖಂಡಿತ ನೀವು ಎಮೋಷ್ನಲಿ ಡ್ರೈನ್ ಆಗೇ ಆಗ್ತೀರಾ.
ಮೊದಲು ಕೂಡ ಆಗಿರ್ಬೋದು, ನೆಕ್ಸ್ಟ್ ಆಗ್ಬೋದು ಅಂತ ಹೇಳ್ತೀನಿ. ಇದರಿಂದ ತುಂಬ ನೀವು ಕಣ್ಣೀರು ಹಾಕುವಂಥ ಸಾಧ್ಯತೆ ಇದೆ. ಡೆವಿಲ್ ಕಾರ್ಡ್ ಬಂದಿದೆ. ಯಾರ್ದೋ ಜಗಳದ ಮಧ್ಯೆ, ಯಾವುದೋ ಒಂದು ಲವ್ ಇಶ್ಯೂ ಬಗ್ಗೆ, ಯಾವುದೋ ಒಂದು ಕಾರಣಕ್ಕೆ ನೀವು ಮಧ್ಯೆ ಹೋಗಬೇಡಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕಬೇಡಿ. ಇದೊಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ನನಗೆ ಹೇಳೋದಾದರೆ ನೆಗೆಟಿವಿಟಿನ ರಿಯಲೈಸ್ ಮಾಡಿ. ನಿಮ್ಮದೇನಾದರೂ ಟಾಕ್ಸಿಕ್ ರಿಲೇಷನ್ಶಿಪ್ ಇದ್ದರೂ ಕೂಡ ಅದನ್ನು ಕಟ್ ಮಾಡಿ. ಟಾಕ್ಸಿಕ್ ಫ್ರೆಂಡ್ಸ್ ಇದ್ದರೆ ಕಟ್ ಮಾಡಿ. ಮೇನ್ಲಿ ಫೋಕಸ್ ಅಂದರೆ ಮೇ ಬಿ ನಿಮ್ಮ ಜಾಬ್ ಸರಿಯಿಲ್ಲ, ಅಲ್ಲಿರೋ ವ್ಯಕ್ತಿಗಳು ಸರಿ ಇಲ್ಲ, ನೀವು ಜಾಬ್ ಮಾಡ್ತಾ ಇರೋ ಪ್ಲೇಸಲ್ಲಿ ಅಂದರೆ ಆ ಜಾಬ್ನ ಬಿಟ್ಬಿಟ್ಟು ನೆಕ್ಸ್ಟ್ ಜಾಬ್ನ ಟಾಕ್ಸಿಕ್ ಜಾಬ್ ಎನ್ವೈರ್ಮೆಂಟ್ ಇದ್ದರೂ ಅದನ್ನು ಕ್ವಿಟ್ ಮಾಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಫಿಫ್ತ್ ಕಾರ್ಡ್ ನನಗೆ 3 ಆಫ್ ವಾಂಡ್ಸ್ ಬಂದಿದೆ. ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ನೀವು ಸಕ್ಸಸ್ನ ಕಾಣ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ಮೈಂಡ್ಸೆಟ್ ನೆಗೆಟಿವ್ ಯೋಚನೆ ಮಾಡ್ತಿರ್ಬೋದು, ನೀವು ನೆಗೆಟಿವ್ ಥಾಟ್ಸ್ ಇರ್ಬೋದು, ಅಥವಾ ನೀವು ಕೆರಿಯರ್ ಬಗ್ಗೆ ಫೋಕಸ್ ಮಾಡೋದನ್ನ ಬಿಟ್ಬಿಟ್ಟು ನಿಮ್ಮ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಕೆಲವರು. 6 ಕಾರ್ಡ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಗಟ್ ಏನು ಹೇಳುತ್ತೆ ಅದನ್ನು ಕೇಳಿ, ನಿಮ್ಮ ಹಾರ್ಟ್ ಫೀಲಿಂಗ್ನ ಕೇಳಿ. ನೆಗೆಟಿವ್ ಥಾಟ್ನ ಥಿಂಕ್ ಮಾಡಿಬಿಡಿ. ಮೆಚ್ಯೂರಾಗಿ ಯೋಚನೆ ಮಾಡಿ. ಮೆಚ್ಯೂರ್ ಅಂದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಯಾವುದು ವರ್ಕ್ ಆಗುತ್ತೋ ಅದನ್ನು ಯೋಚನೆ ಮಾಡಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಆ್ಯಕ್ಷನ್ಸ್ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಟೇಕ್ ಆ್ಯಕ್ಷನ್ ಅಂತ ನಾನು ಹೇಳ್ತೀನಿ. ಹೀಗೆ ಮಾಡಿ, ಇವಾಗಲೇ ಮಾಡಿ, ಈ ಕ್ಷಣಕ್ಕೆ ಮಾಡಿ, ಖಂಡಿತ ವರ್ಕ್ ಆಗುತ್ತೆ. ನೆಗೆಟಿವ್ ಪೀಪಲ್ನ ಕಟ್ ಮಾಡಿ. ನನಗೆ ಲಾಸ್ಟಲ್ಲಿ ಔಟ್ಕಮ್ ಕೂಡ ಜಸ್ಟಿಸ್ ಕಾರ್ಡ್ ಬಂದಿದೆ. ನಾನು ಹೇಳೋದೇನೆಂದರೆ ಖಂಡಿತ ನೀವು ಕಷ್ಟಪಟ್ಟರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ಅದ್ರ ಪ್ರತಿಫಲನೂ ನಿಮಗೆ ಬೇಕಾಗಿರೋ, ನಿಮಗೆ ಸಿಗಬೇಕಾಗಿರೋ ಪಾಲು ನಿಮಗೆ ಸಿಗುತ್ತೆ ಅಂತ ಜಸ್ಟಿಸ್ ಕಾರ್ಡ್ ಹೇಳ್ತಾ ಇದೆ. ನಾನು ಒಂದು ಸಣ್ಣ ಉಪಾಯ ಅಂತ ಹೇಳೋದಾದರೆ, ನೀವು ಇಂಟರ್ವ್ಯೂಸ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಅಥವಾ ನಿಮ್ದು ಯಾವುದೇ ಕೆಲಸ ದುಡ್ಡಿನ ವಿಚಾರ ಇರುವಂಥ ಕೆಲಸ ಆಗಿದ್ದರೂ ಕೂಡ ಮನೆಯಿಂದ ಹೊರಗೆ ಹೋಗುವಾಗ ನಿಮ್ಮ ಮನೆ ಮುಂದ್ಗಡೆ ಮೇನ್ ಡೋರ್ ಮುಂದೆ ದಾರೀಲಿ ಅಥವಾ ಗೇಟ್ ಮುಂದೆ ಒಂದು ನಿಂಬೆ ಹಣ್ಣು ಕೆಳಗಡೆ ಇಟ್ಬಿಟ್ಟು ಹೋಗೋ ಕೆಲಸ ಆಗಲಿ ಅಂತ ಅಂದ್ಕೊಂಡು ಅದನ್ನು ನೀವು ನಿಮ್ಮ ಕಾಲಿಂದ ತುಳಿದ್ಬಿಡಿ ಫ್ರೆಂಡ್ಸ್. ಕಾಲಿಂದ ಅಂದರೆ ಬರೀ ಕಾಲಿಂದ ಅಲ್ಲ, ನೀವು ಶೂಸ್ನೋ ಚಪ್ಪಲಿ ಧರಿಸಿರುವಂಥ ಕಾಲಿಂದ ಅದ್ರ ಮೇಲೆ ಕಾಲಿಟ್ಬಿಡಿ ಎಡಗಾಲಿಂದ. ಸೊ ಎಡಗಾಲಿಂದ ಅದನ್ನು ತುಳಿರಿ ಫ್ರೆಂಡ್ಸ್. ಅದು ಒಡೆದು ಹೋಗಬೇಕು. ಆ ಥರ ಒಂದೇ ಸರ್ತಿ ತುಳಿದ್ಬಿಟ್ಟು ಮುಂದೆ ನೀವು ಇಂಟರ್ವ್ಯೂಸ್ಗೋ ಅಥವಾ ನಿಮ್ಮ ಎಕ್ಸಾಮ್ಸ್ ಇದ್ದರೂ ಅಥವಾ ಯಾವುದೇ ಕೆಲಸ ಇದ್ದರೂ ಮುಂದೆ ಹೋಗಿಬಿಡಿ. ಯಾವುದೇ ಕಾರಣಕ್ಕೂ ಆ ಕ್ಷಣಕ್ಕೆ ಆ ಕೆಲಸ ಮುಗಿದೆ, ನೀವು ಏನಾದರೂ ಮರ್ತಿದ್ದೀನಿ ಅಂತ ಮನೆಗೆ ಬಂದರೆ ಅದು ವರ್ಕ್ ಆಗೋದಿಲ್ಲ ಫ್ರೆಂಡ್ಸ್. ಏನೋ ಬಿಟ್ಟಿದ್ದೀನಿ ಮತ್ತೆ ಅದನ್ನು ದಾಟ್ಕೊಂಡು ಬರಬೇಡಿ. ಅದನ್ನು ಮುಂದೆ ಹೋಗಿಬಿಡಿ. ಖಂಡಿತವಾಗ್ಲೂ ನೀವು ಹೋಗಿರೋ ಕೆಲಸ ಆಗುತ್ತೆ ಫ್ರೆಂಡ್ಸ್. ಇದನ್ನು ಮಾಡಿದರೆ ಸಡನ್ನಾಗಿ ನನ್ನ ಕೆಲಸ ಆಗಿಬಿಡುತ್ತಾ ಅಂತ ಅಂದ್ಕೊಳ್ಳೋದು ತಪ್ಪು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಪ್ರತಿ ಸರಿ ನೀವು ಯಾವುದೇ ಕೆಲಸ ಮಾಡುವಾಗೂ ಅದು ಇಂಪಾರ್ಟೆಂಟ್ ಕೆಲಸ ಆಗಿದ್ದರೆ ಇದನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಒಂದು ನಿಂಬೆಹಣ್ಣನ್ನ ಇಟ್ಬಿಟ್ಟು ಗೇಟ್ ಮುಂದೆನೋ ಮೇನ್ ಡೋರ್ ಮುಂದೆನೋ ಎಡಗಾಲಿಂದ ಚಪ್ಪಲಿ ಅಥವಾ ಶೂ ಧರಿಸಿರುವಂಥ ಕಾಲಿಂದ ಅದನ್ನು ತುಳಿದ್ಬಿಟ್ಟು ಹೋಗಿಬಿಡಬೇಕು. ಇದು 2ನೇ ಸಲ ಕೂಡ ನಾನು ಹೇಳಿದ್ದೀನಿ ಫ್ರೆಂಡ್ಸ್. ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನು ನಾನು ಹೇಳಿದ್ದೀನಿ, ಖಂಡಿತ ಯಾವುದೇ ನೆಗೆಟಿವ್ ಕಾರ್ಡ್ಸ್ ಬಂದಿಲ್ಲ ಮೇಷರಾಶಿಯವ್ರಿಗೆ. ನಾನು ಎಕ್ಸ್ಟ್ರಾ ಏನೂ ನಿಮ್ಗೆ ಹೇಳೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಪ್ರಮೋಷನ್ಸ್ ಇದೆ. ಡೈನಮಿಕಲ್ ಮೇ ಬಿ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಪರ್ಸನಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು. ನಿಮ್ಮ ಫ್ರೆಂಡ್ಸು ಅಥವಾ ಯಾರೋ ವ್ಯಕ್ತಿ ಅಥವಾ ನಿಮ್ಮ ಓಲ್ಡ್ ಫ್ರೆಂಡ್ಸ್ ಸಿಗ್ಬೋದು. ನೀವು ತುಂಬ ವರ್ಷಗಳಿಂದ ಮೀಟ್ ಆಗದೇ ಇರೋ, ಕಾಂಟ್ಯಾಕ್ಟಲ್ಲಿ ಇರದೇ ಇರೋವಂಥ ವ್ಯಕ್ತಿ ಕೂಡ ಇರ್ಬೋದು. ನೀವು ಓಪನಿಂಗ್ ಅಂತ ಹೇಳ್ತೀನಿ. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಡೋರ್ಸ್ ಓಪನ್ ಆಗ್ತಾ ಇವೆ ನಿನಗೆ ಸ್ಲೋಲಿ ಬಟ್ ಶ್ಯೂರ್ಲಿ ಅಂತ ನಾನು ಹೇಳ್ತೀನಿ. ಸ್ವಲ್ಪ ನಿಧಾನಗತಿಯ ಎನರ್ಜಿ ಇದ್ದರೂ ಅದು ಒಂದು ಸ್ಟೆಬಲ್ ಆಗಿರೋ ಒಂದು ಗ್ಯಾರಂಟಿ, ಒಂದು ಪ್ರಾಸ್ಪೆರಿಟಿ ಇರುವಂಥ ಒಂದು ಎನರ್ಜಿ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಕರೆಕ್ಟಾಗಿರೋ ಡಿಸಿಷನ್ನ ನಿಮ್ಮ ಲೈಫಲ್ಲಿ ತೊಗೊಳ್ತೀರಾ. ಇದು ಒಂದು ಗ್ರೀನ್ ಲೈಟ್ ಥರ ಗೋ ಅಂತ ಹೇಳೋ ಲೈಟ್ ಅಂತ ನಾನು ಹೇಳ್ತೀನಿ. ಮೆಜಿಷಿಯನ್ ಕಾರ್ಡ್ ಕೂಡ ಬಂದಿದೆ. ನೀವು ಯಾರಿಗಾದ್ರೂ ಏನಾದರೂ ಹರ್ಟ್ ಮಾಡಿದರೆ ಸಾರಿ ಕೇಳೋದಿದ್ರೂ ಕೇಳಿಬಿಡಿ. ಇದು ಒಂದು ಸಾರಿ ಅಥವಾ ಒಂದು ಥ್ಯಾಂಕ್ಸಿಂದ ನಿಮ್ಮ ಲೈಫಲ್ಲಿ ಏನೋ ಚೇಂಜ್ ಆಗುತ್ತೆ. ಅಥವಾ ನಿಮ್ಮ ತಾಯಿಗಿರ್ಬೋದು ಅಂತ ನಾನು ಅನ್ನಿಸ್ತಿದ್ದೀನಿ. ನಿಮ್ಮಿಂದ ನಿಮ್ಮ ಮದರ್ಗೆ ಬ್ಯಾಡ್ ಫೀಲಿಂಗ್ ಆಗಿರ್ಬೋದು. ಫಾದರು ಕೂಡ ಇರ್ಬೋದು. ಫಸ್ಟ್ ಟೈಮ್ ಅವ್ರ ಮಾತನ್ನ ನೀವು ಕೇಳ್ತಿಲ್ಲ, ಮನೆ ಬಿಟ್ಟು ಹೊರಗಡೆ ಬಂದಿದ್ದೀರಾ, ಅಥವಾ ಒನ್ ಪ್ಲೇಸ್ ಟು ಒನ್ ಪ್ಲೇಸ್ ಮೂವ್ ಆಗ್ತಾ ಇರ್ಬೋದು. ಏನೋ ಕಾರ್ಡ್ಸಲ್ಲಿ ನನಗೆ ಈ ಥರ ತೋರಿಸ್ತಾ ಇದೆ. ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಿದರೆ ವಿಡಿಯೋ ತುಂಬ ದೊಡ್ಡದಾಗಿ ಬಿಡುತ್ತೆ. ಇದು ಒಂದು ಮನಿ ಆ್ಯಂಡ್ ಕೆರಿಯರ್ ಬಗ್ಗೆ ವಿಡಿಯೋ ಆಗಿರೋದ್ರಿಂದ ನೀವು ಯಾರಿಗಾದ್ರೂ ಸಾರಿ ಅಥವಾ ಥ್ಯಾಂಕ್ಸ್ ಹೇಳೋದಿದ್ರೂ
ಹೇಳಿ ಅಂತ ನಾನು ಹೇಳ್ತೀನಿ ಖಂಡಿತವಾಗ್ಲೂ. ಇನ್ನು ಕೆಲವ್ರಿಗೆ ನಾನು ಹೇಳೋದಂದರೆ, ಫಾಸ್ಟಲ್ಲಿ ತುಂಬ ಡಾರ್ಕ್ನೆಸ್ಸಲ್ಲಿದ್ದೀರಾ ನೀವು, ಇನ್ನೂ ಕೂಡ ಹಳೇದನ್ನು ಯೋಚನೆ ಮಾಡ್ತಿದ್ದೀರಾ, ಅದರಿಂದ ಹೊರಗಡೆ ಬನ್ನಿ. ಈಗಾಗಲೇ ಲಕ್ ಬಂದಿದೆ ಅಂತ ನಾನು ಹೇಳಿದ್ದೀನಿ. ಫೆಬ್ರವರಿ ಮಾರ್ಚಲ್ಲಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಹೊಸದಾಗಿ ಆಪರ್ಚುನಿಟೀಸ್ ಇದೆ. ಇದನ್ನು ನೀವು ಯೂಸ್ ಮಾಡ್ಕೊಳ್ಬೇಕಂದ್ರೆ ಎಫರ್ಟ್ ಹಾಕಬೇಕು. ಖಂಡಿತ ಹಾಕಿ ಅಂತ ನಾನು ಹೇಳ್ತೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.